KCET 2026 ರಿಸಲ್ಟ್ ಬರೋವರೆಗೂ ನಿಮಗೆ ಇನ್ಫ್ಲೇಷನ್ ಆಗುತ್ತಾ ಡಿಫ್ಲೇಷನ್ ಆಗುತ್ತಾ ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಇದು ಪ್ರತಿ ವರ್ಷ ಎಲ್ಲ ಸ್ಟೂಡೆಂಟ್ಸ್ಗೆ ಇರುವಂತಹ ಡೌಟ್ ಇದು, ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಇಟ್ಕೊಂಡಿದೆ, ಫಿಸಿಕ್ಸ್ 2026 ಕಷ್ಟ ಆಯಿತಾ ಈಸಿ ಇತ್ತಾ? ಓಕೆ, ಸೊ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಬಿಕಾಸ್ ಯಾವುದೇ ಸಬ್ಜೆಕ್ಟ್ ಈಸಿ ಇದ್ದರೂ ಡಿಫಿಕಲ್ಟ್ ಇದ್ದರೂ ಸಹ ಅದು ಕಟ್ ಆಫ್ ರ್ಯಾಂಕ್ ಮೇಲೆ ತುಂಬ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ, ಓಕೆನಾ. ಸೊ KCET ಫಿಸಿಕ್ಸ್ ನಾನು ಒಂದು ವೀಡಿಯೋದಲ್ಲಿ ಕಷ್ಟ ಇದೆ ಅಂತ ಹೇಳಿದ್ದೆ, ಇನ್ನೊಂದು ವೀಡಿಯೋದಲ್ಲಿ ಈಸಿ ಇದೆ ಅಂತ ಹೇಳಿದ್ದೆ. ಬಟ್ ಇದು ಯಾಕೆ ಹೇಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು KCET 2026 ಫಿಸಿಕ್ಸು ಈಸಿ ಇದೆ ಅಂತ ಹೇಳಿದ್ದೆ ವಿತ್ ರೆಸ್ಪೆಕ್ಟ್ ಟು ಸಮ್ ಫ್ಯಾಕ್ಟರ್, ಡಿಫಿಕಲ್ಟ್ ಇದೆ ಅಂತ ಹೇಳಿದೆ ವಿತ್ ರೆಸ್ಪೆಕ್ಟ್ ಟು ಸಮ್ ಫ್ಯಾಕ್ಟರ್. ಅದೇನು ಫ್ಯಾಕ್ಟರ್ ಅಂತ ಹೇಳ್ತೀನಿ ಈಗ ನೋಡಿ. ಸೊ ಈಗ ಫಸ್ಟ್ ನೋಡ್ತಾ ಹೋಗೋಣ. KCET 2026ಅಲ್ಲಿ ನಿಮಗೆ 60 ಕ್ವೆಶನ್ಸ್ ಇತ್ತು ಫಿಸಿಕ್ಸಲ್ಲಿ. ಅದರಲ್ಲಿ 26 ಈಸಿ ಕ್ವೆಶನ್ಸ್ ಇತ್ತು, 23 ಮೀಡಿಯಮ್ ಲೆವೆಲ್ ಕ್ವೆಶನ್ ಇತ್ತು, 11 ಹಾರ್ಡ್ ಲೆವೆಲ್ ಕ್ವೆಶನ್ಸ್ ಇತ್ತು, ಓಕೆನಾ. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, 26 ಈಸಿ ಕ್ವೆಶನ್, ಮೀಡಿಯಮ್ ಕ್ವೆಶನ್ 23 ಇತ್ತು. ನೋಡಿ, ನಿಯರ್ಲಿ 45 to 50% ಕ್ವೆಶನ್ಸ್ ವರ್ ಮೀಡಿಯಮ್. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ನೋಟೆಡ್. ಓಕೆ, ಅದಾದಮೇಲೆ ನೋಡಿ ಇಲ್ಲಿ ಕೊಟ್ಟಿದೆ, ಆ್ಯಕ್ಚುಲಿ ದಿಸ್ ಇಸ್ C2 ವರ್ಷನ್, ಕೋಡ್ C2 ವರ್ಷನ್ದ ಕ್ವೆಶನ್ ಪೇಪರ್. ಸೊ ಇಲ್ಲಿ ನೋಡ್ಕೊಳ್ಬೋದು ಯಾವ್ಯಾವ ಕ್ವೆಶನ್ ಡಿಫಿಕಲ್ಟ್ ಇತ್ತು, ಮೀಡಿಯಮ್ ಇತ್ತು ಅಂತ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಚಾಪ್ಟರ್ ವೈಸ್ ನೋಡಿ. ಸೊ ಹಾರ್ಡ್ ಕ್ವೆಶನ್ಸ್ ಯಾವ್ದಿದೆ ಅದನ್ನು ಮಾತ್ರ ನೋಡ್ಕೊಳ್ಳೋಣ, ಬಿಕಾಸ್ ಈಸಿ ಕ್ವೆಶನ್ಸ್ ಎಲ್ಲ ಕವರ್ ಆಗಿರುತ್ತೆ. ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್ ಮ್ಯಾಟರ್, ಅದಾದಮೇಲೆ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಮತ್ತು ಮಾಡರ್ನ್ ಫಿಸಿಕ್ಸಿಂದ 4 ಚಾಪ್ಟರಲ್ಲಿ ಹಾರ್ಡ್ ಕ್ವೆಶನ್ಸ್ ಬಂದಿದೆ. ಓಕೆ, ಸೊ ಈಗ KCET ಫಿಸಿಕ್ಸ್ ಎಷ್ಟು ಕ್ವೆಶನ್ಸ್ ಹಾರ್ಡಿತ್ತು? 11 ಕ್ವೆಶನ್ಸ್ ಹಾರ್ಡಿತ್ತಲ್ಲ, 13 ಕ್ವೆಶನ್ಸ್ ಹತ್ತತ್ರ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇತ್ತು. ಸೊ ಯಾವ ಕ್ವೆಶನ್ ಅಂತ ಇಲ್ಲಿ ಹೇಳಿದ್ದೀನಿ ನೋಡಿ. ಸೊ ಇಲ್ಲಿ ಒಂದು ಆ್ಯಕ್ಸಲರೇಷನ್ ಕ್ವೆಶನ್, ಮತ್ತು ಕಾಂಪೋನೆಂಟ್ಸ್ದೊಂದು ಕ್ವೆಶನ್ ಇತ್ತು, ಮತ್ತು ಬೀಟ್ ಫ್ರೀಕ್ವೆನ್ಸಿದೊಂದು ಕ್ವೆಶನ್, ಅದಾದಮೇಲೆ ಇದು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಒಂದು ಕ್ವೆಶನ್, ಮತ್ತು ಬಯಾಸ್ದೊಂದು ಕ್ವೆಶನ್, YDSCಯಲ್ಲಿ ಒಂದು ಕ್ವೆಶನ್, ಮತ್ತು ಪ್ರಿಸಮ್ದು ಒಂದು ಕ್ವೆಶನ್ ಇತ್ತು. ಸೊ ದೀಸ್ ವರ್ ಕೈಂಡ್ ಆಫ್ ಡಿಫಿಕಲ್ಟ್. ಓಕೆ, KCET 2026 ಮತ್ತು 2025 ಕಂಪೇರ್ ಮಾಡಿದ್ರೆ 2026 ವಾಸ್ ಹಾರ್ಡರ್ ಕಂಪೇರ್ ಟು 2025. ಸೊ ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಓಕೆ, 2025ಗೆ ಕಂಪೇರ್ ಮಾಡಿದ್ರೆ 2026 ಫಿಸಿಕ್ಸ್ ವಾಸ್ ಬಿಟ್ ಹಾರ್ಡರ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ 2025 ಸ್ವಲ್ಪ ಡೈರೆಕ್ಟ್ ಕ್ವೆಶನ್ಸ್ ಇತ್ತು, ಬಟ್ 2026 ಆ ಥರ ಇರಲಿಲ್ಲ. ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಜಾಸ್ತಿ ಮಾಡಿದ್ದಾರೆ. ಅದಾದಮೇಲೆ ಕೆಲವೊಂದು ಡೈರೆಕ್ಟ್ ಫಾರ್ಮುಲಾಸ್ ಬೇಸ್ಡ್ ಕ್ವೆಶನ್ ಅಂತೂ ಇರಲೇ ಇಲ್ಲ. ಸ್ವಲ್ಪ ನೀವು ಸರ್ಕಸ್ ಮಾಡಬೇಕಿತ್ತು ಅಲ್ಲಿ, ಓಕೆನಾ. ಫಾರ್ ಎಕ್ಸಾಂಪಲ್ ಈ ಸರ್ಕ್ಯುಲರ್ ಲೂಪ್ ಇತ್ತಲ್ಲ, ಸೊ ಅದು ಹೋದ ಸಲ ಡೈರೆಕ್ಟ್ ಕ್ವೆಶನ್ ಕೇಳಿದರು, ಬಟ್ ಈ ಸಲ 2 ರಿಂಗನ್ನು ಕೊಟ್ಟು ನಿಮಗೆ ಅಲ್ಲಿ ಮ್ಯಾಗ್ನಿಟ್ಯೂಡ್ನ ರಿಸಲ್ಟೆಂಟ್ ಫೈಂಡ್ ಮಾಡಬೇಕಿತ್ತು. ಓಕೆ, ಬಿಕಾಸ್ ಇಟ್ ವಾಸ್ ನಾಟ್ ಸಿಮಿಲರ್ ಟು ಪ್ರೀವಿಯಸ್ ಇಯರ್. ಸೊ ಹಾಗಾಗಿ 2026 ವಾಸ್ ಹಾರ್ಡರ್, ಈಸಿ ಕ್ವೆಶನ್ಸ್ ಕಡಿಮೆ ಇತ್ತು, ಹಾರ್ಡ್ ಕ್ವೆಶನ್ ಸ್ವಲ್ಪ ಜಾಸ್ತಿ ಇತ್ತು. 2026ಅಲ್ಲಿ ಕಾನ್ಸೆಪ್ಚುವಲ್ ಡೆಪ್ತ್ ಜಾಸ್ತಿ ಕೇಳಿದರು, ಓಕೆನಾ. ನೆಕ್ಸ್ಟ್, ಇಲ್ಲಿ ಯಾಕೆ ಗ್ರೀನ್ ಕಲರ್ ಲವ್ ಕಟ್ ಆಫ್ ಇದೆ ಅಂತ ಅಂದರೆ, ಸೊ ನಿಮಗೆ ಕಡಿಮೆ ಮಾರ್ಕ್ಸ್ ಇದೆ, ರ್ಯಾಂಕ್ ಚೆನ್ನಾಗಿರುತ್ತೆ, ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಆ ಥರ ಹೇಳ್ತಾ ಇರೋದು, ಓಕೆನಾ. ಸೊ ಓಕೆ, KCET 2026 ಫಿಸಿಕ್ಸ್ ಡಿಫಿಕಲ್ಟ್ ಇತ್ತು, ಮತ್ತು ಯಾಕೆ ಈಸಿ ಇದೆ ಅಂತ ಹೇಳ್ತಿದ್ದೆ ನೀವು ಕೇಳ್ಬೋದು. ಸೊ ದ ರೀಸನ್ ಬಿಹೈಂಡ್ ದಟ್ ಈಸ್, ನಿಮ್ಮ ಕೆಮಿಸ್ಟ್ರಿ ಮತ್ತು ಮ್ಯಾಥಮ್ಯಾಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಫಿಸಿಕ್ಸ್ ವಾಸ್ ಈಸಿ, ಬಟ್ 2025 ಫಿಸಿಕ್ಸ್ಗೆ ಕಂಪೇರ್ ಮಾಡಿದ್ರೆ 2026 ಫಿಸಿಕ್ಸ್ ವಾಸ್ ಡಿಫಿಕಲ್ಟ್. ಸೊ ಈ 2 ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ 2026 ಕೆಮಿಸ್ಟ್ರಿಗಿಂತ ಫಿಸಿಕ್ಸ್ ಈಸಿ ಇತ್ತು, ಬಟ್ 2025 ಫಿಸಿಕ್ಸ್ಗಿಂತ 2026 ಫಿಸಿಕ್ಸ್ ಡಿಫಿಕಲ್ಟ್ ಇತ್ತು. ಈ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದೆಲ್ಲ ನನಗೆ ಯಾಕೆ ಅಂತ ನೀವು ಕೇಳ್ಬೋದು, ಓಕೆನಾ. ಈಗ ನಿಮ್ಮ ಮೈಂಡಲ್ಲಿ ಏನಿರ್ಬೋದು, ಏನಾದರೂ ಆಗಲಿ ಈ ವರ್ಷ ಕಟ್ ಆಫ್ ಏನಾಗುತ್ತೆ ಅನ್ನೋ ಡೌಟ್ ಇರ್ಬೋದು. ಓಕೆ, ಕಟ್ ಆಫ್ ಏನಾಗುತ್ತೆ ಅಂತಂದರೆ, ನಿಮ್ಮ ಕೆಮಿಸ್ಟ್ರಿ ಡಿಫಿಕಲ್ಟ್ ಇತ್ತು, ಬಟ್ ಫಿಸಿಕ್ಸ್ ಸ್ವಲ್ಪ ಈಸಿ ಇತ್ತು, ಓಕೆ, ಕಂಪ್ಯಾರಿಟಿವ್ಲಿ. ಓಕೆ, ಅಕಾರ್ಡಿಂಗ್ ಟು ದೀಸ್ 3 ಸಬ್ಜೆಕ್ಟ್ಸ್. ಸೊ ಹೀಗೆ ನೋಡಬೇಕಾದ್ರೆ ಕಟ್ ಆಫ್ ಇನ್ಫ್ಲೇಷನ್ ಡಿಫ್ಲೇಷನ್ ಏನಾಗುತ್ತೆ ಅಂತ ಈಗ ನಾವು ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಬಟ್ ಲಾಸ್ಟ್ ಇಯರ್ಗಿಂತ ಕೆಮಿಸ್ಟ್ರಿ ಸ್ವಲ್ಪ ಡಿಫಿಕಲ್ಟ್ ಇತ್ತು, ರೈಟ್, ದಟ್ಸ್ ದ ಥಿಂಗ್. ಸೊ ಹಾಗಾಗಿ ಅಷ್ಟೊಂದೇನು ಇನ್ಫ್ಲೇಷನ್ ಆಗೋದಿಲ್ಲ, ಬಟ್ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ, ತುಂಬ ವೇರಿಯೇಷನ್ಸ್ ಆಗೋದಿಲ್ಲ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ರಿಸಲ್ಟ್ ಹೇಗೋ ಬರುತ್ತೆ, ಅದರಲ್ಲಿ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ, ತುಂಬ ಇನ್ಫ್ಲೇಷನ್ ಅಂತೂ ಆಗೋದಿಲ್ಲ ಈ ಸಲ. ಓಕೆ, ನಾನು ಪ್ರೀವಿಯಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಆ ವಿಡಿಯೋನ ರೆಫರ್ ಮಾಡ್ಬೋದು. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.